ಯಲ್ಲಿ ನಾವು ಬೆಳೀತಾ ಹೋದರೆ, ದೇವರೊಟ್ಟಿಗೆ ಸಂಬಂಧ ಬೆಳೆಸ್ತಾ ಹೋದರೆ ನಮ್ಮ ವ್ಯಕ್ತಿತ್ವ ಬದಲಾಗಿ ಹೋಗುತ್ತದೆ. ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಕರ್ತನ ಮಾಡ್ತಾ ಹೋಗುತ್ತಾನೆ. ಹಲ್ಲೆಲೂಯಾ. ಅನೇಕ ಸಲ ಪ್ರಾರ್ಥನೆಗೆ ನಾವು ಸರಿಯಾದ ಆದ್ಯತೆ ಕೊಡೋದಿಲ್ಲ, ಸರಿಯಾದ ಪ್ರಾಮುಖ್ಯತೆ ಕೊಡದೇ ಇರುವ ನಿಮಿತ್ತವಾಗಿ ಏನಾಗ್ತದೆ, ನಮ್ಮ ಜೀವಿತದಲ್ಲಿ ನಾವು ನೋಡಬೇಕಾದ ಬಿಡುಗಡೆಯನ್ನು ನಾವು ಕಾಣಲಿಕ್ಕೆ ನಮಗೆ ಆಗುವುದಿಲ್ಲ. ಆ ಬಿಡುಗಡೆಯಲ್ಲಿ, ಆ ಆಶೀರ್ವಾದದಲ್ಲಿ ನಮಗೆ ನಡೀಲಿಕ್ಕೆ ಆಗುವುದಿಲ್ಲ. ಯಾವುದಲ್ಲಿ ಬ್ಯುಸಿ ಆಗ್ತವೆ? ಲೋಕದ ವ್ಯವಹಾರಗಳಲ್ಲಿ ಸೈತಾನ ಭಯಂಕರ ತಂತ್ರಶಾಲಿ. 2 ಕೊರಿಂಥ 2:11, 2 ಕೊರಿಂಥ 11 ಏನು ಹೇಳ್ತದೆ? ಸೈತಾನನ ಕುತಂತ್ರಗಳನ್ನು ಅರಿಯದವರೆಲ್ಲವಲ್ಲ, ಅವನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ವಂಚಕ ಸೈತಾನ ಯಾರಾಗಿದ್ದಾನೆ? ವಂಚಕ. ವಂಚನೆಯಿಂದ ಅವನು ನಮ್ಮನ್ನು, ಮೋಸದಿಂದ ನಮ್ಮನ್ನು ಏನು ಮಾಡ್ತಾನೆ? ದೈವಿಕ ಅನ್ಯೋನ್ಯತೆ ತಪ್ಪಿಸ್ತಾನೆ, ಸಭಾ ಅನ್ಯೋನ್ಯತೆಯಿಂದ ತಪ್ಪಿಸುತ್ತಾನೆ, ಪರಿಶುದ್ಧ ಜೀವಿತದಿಂದ ತಪ್ಪಿಸುತ್ತಾನೆ, ಪ್ರಾರ್ಥನಾ ಜೀವಿತದಿಂದ ತಪ್ಪಿಸುತ್ತಾನೆ.